ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೇ ನಾವು ತೋಟದ ಕಡೆ ಹೊರಟ್ಬಿಟ್ಟಿದ್ದೀವಿ. ಸ್ಕೂಲ್ ರಜೆ ಇರೋದ್ರಿಂದ ಮಕ್ಕಳು ಎಲ್ಲ ಮನೆಯಲ್ಲಿದ್ದಾರೆ. ಸೊ ನಿನ್ನೆ ನಾನು ಸುಮ್ಮನೆ ಹೀಗೆ ನಮ್ಮ ಮನೆಯವರಿಗೆ ಕಾಲ್ ಮಾಡಬೇಕಾದ್ರೆ ನಾನು ಹೊರಟಿದ್ದೀನಿ, ಮನೆ ಕಡೆ ಬರ್ತಾ ಇದ್ದೀನಿ ಅಂತ ಅಂದರು. ಸೊ ಹಾಗಾಗಿ ನೈಟ್ ಆಗಿತ್ತು ಅವ್ರು ಬರೋಷ್ಟೊತ್ತಿಗೆಲ್ಲ. ಹಾಗೆಯೇ ಬೆಳಿಗ್ಗೆನೇ ತೋಟದ ಕಡೆ ಹೊರಟ್ಬಿಟ್ಟಿದ್ದೀವಿ. ಏನೆಲ್ಲ ಕೆಲಸ ಇದೆ ತೋಟದಲ್ಲಿ ಅದೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು. ಹಾಗೆಯೇ ಸುಮಾರು ದಿನ ಆದಮೇಲೆ ನನ್ನ ವಿಡಿಯೋನ ಬೇರೆ ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ. ಯಾರು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಮೇಲೆ ಹೇಳ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇವತ್ತಿನ ಒಂದು ಫುಲ್ ವ್ಲಾಗ್ ನಿಮಗಾಗಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸುವ. ಹಾಗೆಯೇ ಮನೆ ಹತ್ರ ಸ್ವಲ್ಪ ಕೊಕ್ಕೋ ಬೀಜ ಎಲ್ಲ ಹಾಕಿದ್ವಿ ಗಿಡ ಬರಲಿಕ್ಕೆ ಬೇಕಾಗಿ. ಹಾಗೆ ಅದು ಹಾಕುವಾಗ ನಾವೇನು ಮಾಡಿದ್ದೀವಿ ಅಂದರೆ ಎರಡೆರಡು ಬೀಜ ಎಲ್ಲ ಹಾಕಿಬಿಟ್ಟಿದ್ವಿ. ಅದು ಎರಡೂ ಕೂಡ ಬೀಜ ಮೊಳಕೆ ಬಂದು ಗಿಡ ಎಲ್ಲ ಆಗಿದೆ. ಅದು ಎರಡೆರಡು ಒಟ್ಟೊಟ್ಟಿಗೆ ಇದ್ದರೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ಒಂದೊಂದು ಕಿತ್ಕೊಂಡು ಬಂದಿದ್ದೀವಿ ಇವಾಗ ತೋಟದಲ್ಲಿ. ಅಂದರೆ ಇಲ್ಲಿ ಅಡಿಕೆ ಕೂಡ ಹಾಕಿದ್ದೀವಿ, ಒಂದು ತೊಟ್ಟೆಯಲ್ಲಿ ಹಾಕಿಟ್ಟಿದ್ದೀವಿ. ಸೊ ಕೆಲವೊಂದೆಲ್ಲ ಬಂದಿದೆ, ಬರ್ತಾ ಇದೆ, ಬರ್ತಾ ಇದೆ ಅಷ್ಟೇ. ಅಂದರೆ ಕೆಲವೊಂದು ಬರುತ್ತೋ ಬರಲ್ವೋ ಅಂತ ಸ್ವಲ್ಪ ಡೌಟಲ್ಲಿದೆ. ಹಾಗಾಗಿ ಯಾವುದು ಬರಲ್ಲ ಅದನ್ನೆಲ್ಲ ನೋಡಿಬಿಟ್ಟು ನಮ್ಮ ಮನೆಯವರು ನೀಟಾಗಿ ತೆಗಿತಾ ಇದ್ದಾರೆ. ತೆಗೆದ್ಬಿಟ್ಟು ಆ ಒಂದು ತೊಟ್ಟೆಗೇ ಈ ಕೊಕ್ಕೋ ಗಿಡವನ್ನು ಹಾಕುವ ಅಂತೇಳಿ. ಹಾಗೆಯೇ ನಾನು ಇಲ್ಲಿ ಒಂದು ಹಳೆ ಕೊಕ್ಕೋ ಗಿಡನೇ ಇತ್ತು, ಅದು ಸತ್ತೋಯ್ತು. ಹೇಗೆ ಸತ್ತಿದ್ದು ಅಂತ ಗೊತ್ತಿರಲಿಲ್ಲ. ಒಂದೇ ಗಿಡ ಇದ್ದಿದ್ದು ಮಾತ್ರ, ಅದು ಸತ್ತೋಯ್ತು. ಅದಕ್ಕೆ ಅದನ್ನು ತೆಗೆದುಬಿಟ್ಟು ಇವಾಗ ನಾನು ತಂದಿರುವಂತಹ ಒಂದು ಗಿಡವನ್ನು ಹಾಕಿ ನೆಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಅದು ಹಳೆ ಗಿಡ ತೆಗೆದು ಮತ್ತು ಬೇರೆ ಒಂದು ಗಿಡ ಹಾಕುವಂಥದ್ದು ಹೇಗೆ, ಅದೆಷ್ಟು ಆಳವಾಗಿ ಹಾಕಬೇಕು ಅಂತೇಳಿ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಆದರೂ ಒಟ್ಟು ಹಾಕ್ತಾಯಿದ್ದೀನಿ. ನಮ್ಮ ಮನೆಯವರು ಇನ್ನೂ ಗಿಡ ಹಾಕೋದು ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ನನಗೊಂದು ಐಡಿಯಾ ಸಿಗಲಿಲ್ಲ ಅಲ್ಲಿ. ಹಾಗೆ ನನಗೆ ಹೇಗೆ ಆಗುತ್ತಾ ಹಾಗೆ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಮ್ಮ ಜೊತೆ ಜನ್ಯ ಇದ್ದಾಳೆ, ಜನ್ಯ ವೀಡಿಯೋ ಮಾಡ್ಕೊಳ್ತಾ ಇದ್ದಾಳೆ. ಸೊ ನಾನು ಬರ್ತೀನಿ ನಿಮ್ಮ ಜೊತೆ ತೋಟಕ್ಕೆ ಅಂತ ಅಂದ್ಲು. ಸೊ ಹಾಗಾಗಿ ಹಾಗಾದರೆ ಬರ್ತೀಯಲ್ಲ ನೀನೇ ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ಮೊಬೈಲ್ ಅವಳ ಕೈಗೆ ಕೊಟ್ಬಿಟ್ಟಿದ್ದೀನಿ. ಹಾಗಾಗಿ ಅವಳೇ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದಾಳೆ. ಇನ್ನು ತೋಟಕ್ಕೆ ಬಂದರೆ ಕೇಳೋದೇ ಬೇಡ, ಅದು ಇದು ಕೆಲಸ ಅಂತ ಹೇಳಿ ಸುಮಾರು ಇರುತ್ತೆ. ಕಾಯಿ ಏನಾದರೂ ಬಿದ್ದಿದ್ದಿದ್ರೆ ಅದನ್ನೇ ಎಲ್ಲ ತೆಗೆದು ಇಡಬೇಕು. ಹಾಗೆಯೇ ಕಾಳುಮೆಣಸು ಇದೆಯಲ್ಲ, ಕೆಲವೊಂದು ಬಳ್ಳಿಯಿಂದ ನಾವು ಕುಯ್ಯೋಕ್ಕಾಗದೇ ಇರೋಂಥ ಬಳ್ಳಿಯೆಲ್ಲ ಇರುತ್ತೆ, ಅದರಿಂದ ಉದುರಿ ಬಿದ್ದಿರೋದನ್ನು ಅದನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಹಾಗೆಯೇ ಸೋಗೆ ಇದ್ದರೆ ಅದು ಕೊಡ್ಕೊಳ್ಬೇಕು, ಅಡಿಕೆ ಇದ್ದರೆ ಅದನ್ನು ಹೆರ್ಕೊಳ್ಬೇಕು. ಹಾಗೆಯೇ ನಮಗೇನಾದರೂ ಸಣ್ಣ ಮೆಣಸು ಅಂದರೆ ಗಾಂಧಾರಿ ಮೆಣಸು ಅದೆಲ್ಲ ಏನಾದರೂ ಬೇಕಾದರೆ ಎಲ್ಲ ಕಲೆಕ್ಟ್ ಮಾಡಿ ಮನೆಗೆ ತೊಗೊಂಡು ಹೋಗುವಂಥದ್ದು. ಹಾಗೆಯೇ ಇಲ್ಲಿ ನಮ್ಮ ಮನೆಯವರು ನೀವು ನೋಡ್ತಿರ್ಬೋದು, ಅವರು ಚೆನ್ನಾಗಿ ನೋಡ್ತಾ ಇದ್ದಾರೆ. ಯಾವುದು ಅಡಿಕೆ ಎಲ್ಲ ಹುಟ್ಟಿ ಬರೋದಿಲ್ಲ, ಇನ್ನೂ ಬರುವ ಐಡಿಯಾದಲ್ಲಿ ಯಾವುದು ಇರೋದಿಲ್ಲ ಅದನ್ನೆಲ್ಲ ತೆಗಿತಾ ಇದ್ದಾರೆ. ತೆಗೆದುಬಿಟ್ಟು ಅದಕ್ಕೆಲ್ಲ ಅದೇ ಪಾಟಿಗೆಲ್ಲ ಈ ಕೊಕ್ಕೋ ಗಿಡ ಏನಿದೆ ಅದನ್ನು ಒಂದೊಂದು ಹಾಕ್ತಾ ಇದ್ದಾರೆ. ಆಮೇಲೆ ನಮ್ಮ ಮನೆಯವರು ಹಾಕಿದ್ದನ್ನು ನೋಡಿದೆ ನಾನು. ಅವ್ರು ತುಂಬ ಡೀಪಾಗಿ ಗುಂಡಿಯನ್ನು ಮಾಡಿಬಿಟ್ಟು ಮತ್ತೆ ಅದಕ್ಕೆ ಹಾಕ್ತಾ ಇದ್ದಾರೆ. ಅಂದರೆ ಅದು ಬೇರೆ ಆಟೋಮೆಟಿಕ್ಕಾಗಿ ಅಲ್ಲಿ ಚೆನ್ನಾಗಿ ಕೂತ್ಕೊಳ್ಬೇಕು, ಹಾಗೆ ಅವರು ಹಾಕ್ತಾ ಇದ್ದಾರೆ. ನಾನು ಆಲೋಚನೆ ಮಾಡಿದಷ್ಟೊತ್ತಿಗೆ ಇವ್ರು ಏನು ಈ ಥರ ನೆಡ್ತಾ ಇದ್ದಾರೆ, ನಾನು ನೆಟ್ಟಿದ್ದೇನೋ ತಪ್ಪಾಯ್ತೇನೋ ಅಂತ ಅಂದ್ಕೊಳ್ತಾ ಇದ್ದೆ. ಮತ್ತು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮೇಲ್ಗಡೆ ಬಂದ್ವಿ ತೋಟಕ್ಕೆ. ಇಲ್ಲಿ ಒಂದು ನಾನು ಈ ಕಡೆ ಬರೆ ಹತ್ತಿರ ಬರುವಾಗ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ನೋಡಿದೆ. ಇದು ಒಂದು ಅಣಬೆ ಆಯಿತಾ, ಒಂದು ಜಾತಿ ಅಣಬೆ, ಅದೊಂದು ವಿಷಕಾರಿ ಅಣಬೆ ಆಗಿರ್ಬೋದು. ಬಟ್ ಅದು ನೋಡಲಿಕ್ಕೆ ತುಂಬಾ ಸೂಪರಾಗಿತ್ತು. ನನಗೆ ಒಮ್ಮೆ ನೋಡುವಾಗ ಹಕ್ಕಿನ ಎಂತ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಜನ್ಯನ ಕರೆದ್ಬಿಟ್ಟು ಇಲ್ಲಿ ನೋಡು ಅಂತ ಹೇಳ್ತಾ ಇದ್ದೆ. ಮುಟ್ಟಬೇಡ ಅಂತ ಹೇಳಿದ್ದೆ, ಅಂದರೆ ವಿಷದ ಅಣಬೆ ಎಲ್ಲ ಇರುತ್ತೆ ಕೆಲವೊಂದೆಲ್ಲ, ಮಶ್ರೂಮು. ಸೊ ಹಾಗಾಗಿ ಮುಟ್ಟಬಾರ್ದು, ಮುಟ್ಟಿದ್ರೆ ಎಲ್ಲ ಕೆಲವೊಂದು ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳೆಲ್ಲ ಇರುತ್ತೆ. ಹಾಗಾಗಿ ಮಕ್ಕಳನ್ನು ಕರ್ಕೊಂಡು ಹೋಗುವಾಗ ನಾವು ಸ್ವಲ್ಪ ಜಾಗ್ರತೆಯಲ್ಲೇ ಇರಬೇಕು. ಮತ್ತು ಇಲ್ಲಿ ನಮ್ಮ ಮನೆಯವರು ಏನು ಅಲ್ಲಿ ಸೋಗೆ ಇರೋದು ಕಟ್ಕೊಳ್ಳೋದು, ಅಡಿಕೆ ತೊಗೊಳ್ಳೋದು, ಹಾಗೆಯೇ ಇಲ್ಲಿ ಕೊಕ್ಕೋ ಏನಾದರೂ ಕುಯ್ಲಿಕ್ಕಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದಾಳೆ ಜನ್ಯ. ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಗಾಳೆ ಅಂದರೆ ಕೊಕ್ಕೆ ಕೂಡ ಇದೆ ನಮ್ಮ ಹತ್ರ. ಇದ್ದರೆ ಒಂದು ಹಣ್ಣಾಗಿದ್ದು ಏನಾದರೂ ಇದ್ದರೆ ಅಥವಾ ಬೆಳೆದಿದ್ದಿದ್ರೆ ಕುಯ್ಕೊಂಡೇ ಒಟ್ಟಿಗೆ ಹೋಗೋದು. ಇಲ್ಲಾಂದರೆ ನಾವು ಇವತ್ತು ಬೆಳೆದಿದ್ದ ಕಾಯನ್ನು ಹಾಗೆ ಬಿಟ್ಟು ಹೋದರೆ ನಾಳೆ ಬರುವಷ್ಟೊತ್ತಿಗೆ ಅಲ್ಲಿ ಇರುವುದಿಲ್ಲ. ಅದು ಅಳಿಲಿ ಇರುತ್ತಲ್ಲ, ಕುಂಡತ್ ಅಂತ ಹೇಳ್ತೀವಿ ನಾವು, ಅದು ತಿಂದುಬಿಟ್ಟಿರುತ್ತೆ. ಹಾಗೆಯೇ ಇಲ್ಲಿ ಮುಂದೆ ಬರ್ತಾನೆ ನಮಗೆ ಒಂದು ಗಾಂಧಾರಿ ಮೆಣಸು ಏನಿದೆ ಅದರದ್ದೊಂದು ಗಿಡ ಇತ್ತು. ಅದರಲ್ಲಿ ತುಂಬ ಅಂದರೆ ತುಂಬಾ ಮೆಣಸಾಗಿತ್ತು. ಸೊ ಸುಮಾರು ದಿನದಿಂದ ನಾನು ಅದು ಕುಯ್ಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಸೊ ಇಲ್ಲಿ ಜನ್ಯ ಬಂದುಬಿಟ್ಟು ಇಲ್ಲಿ ಕುಯ್ತಾ ಇದ್ದಾಳೆ ಇವಾಗ. ಮತ್ತು ಇನ್ನೂ ಒಂದು ವಿಷಯ ಅಂತ ಹೇಳಿದರೆ, ಗಾಂಧಾರಿ ಮೆಣಸಿನ ಬಗ್ಗೆ ಇನ್ನೂ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಅಂದರೆ ಹೇಗೆ ಬಳಸಬೇಕು ಅಂತಲೇ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕೇಳಿ ಕಮೆಂಟಲ್ಲಿ, ನಾನು ಇನ್ನೊಂದು ವೀಡಿಯೋ ಮಾಡಿ ತಿಳಿಸ್ತೀನಿ. A to Z ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ಹಾಗೆಯೇ ಇಷ್ಟು ಗಾಂಧಾರಿ ಮೆಣಸು ಅಂದರೆ ಸಣ್ಣ ಮೆಣಸು, ಕೆಲವರು ಚೂರು ಮೆಣಸು ಅಂತ ಹೇಳ್ತಾರೆ, ಅದನ್ನು ಕುಯ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರುವಷ್ಟೊತ್ತಿಗೆ ಇಲ್ಲಿ ಮೇಲ್ಗಡೆಯಿಂದ ಪುಟ್ಟಭಾವ ಅಂತ ಇದ್ದಾರೆ ಅವರು, ಹಾಗೆಯೇ ಅವರ ಮಗ ಅಕ್ಷು ಇಬ್ಬರು ಬಂದಿದ್ದರು ಮನೆಗೆ. ಮತ್ತು ಮಕ್ಕಳು ಕೂಡ ಇಲ್ಲಿ ಆಟ ಸ್ಟಾರ್ಟ್ ಮಾಡಿದ್ರು. ಬಂದ ತಕ್ಷಣ ನಾನು ಎಲ್ಲೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲ್ಲ ತೋಟದಿಂದ ಬಂದ ತಕ್ಷಣ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಇವರೇ ಪುಟ್ಟಭಾವ, ನಾನು ಸುಮಾರು ಸತಿ ತೋರಿಸಿದ್ದೀನಿ ವೀಡಿಯೋದಲ್ಲಿ.
ಹಾಗೆಯೇ ಅವರು ಬಂದು ಎಲ್ಲ ಅಣ್ಣ ತಮ್ಮಂದ್ರೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರು. ಹಾಗೆಯೇ ಮಕ್ಕಳದ್ದು ಕೂಡ ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ. ಬಂದ ತಕ್ಷಣ ಅವರಿಗೆ ನಾವಿರಲಿಲ್ಲ ಅಲ್ಲ, ಸುಮಾರು ಹೊತ್ತು ಆದಮೇಲೆ ಮತ್ತೆ ಟೀ ಎಲ್ಲ ಮಾಡಿಬಿಟ್ಟು ಇನ್ನು ಮಕ್ಕಳಿಗೆ ಏನಾದರೂ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಒಂದು ಪ್ಲ್ಯಾನ್ ಮಾಡಿಕೊಂಡೆ. ಚಿಂಟುನ ಅಂಗನವಾಡಿಯಲ್ಲಿ ಮಿಲೆಟ್ ಪೌಡರ್ ಕೊಟ್ಟಿದ್ದರು ಉಳಿದಿದ್ದು. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕಾಯಿ ಬೆಲ್ಲ ಎಲ್ಲ ಎಕ್ಸ್ಟ್ರಾ ಮೇಕಪ್ ಎಲ್ಲ ಮಾಡಿಬಿಟ್ಟು ಕೊಟ್ಟೆ. ಉಂಡೆ ಕಟ್ಟಿ ಎಲ್ರಿಗೂ ಕೊಟ್ಟೆ. ಎಲ್ಲರೂ ಚೆನ್ನಾಗಿ ತಿಂದರು, ಮತ್ತೆ ಆಟ ಸ್ಟಾರ್ಟ್ ಮಾಡಿದರು. ಹಾಗೆಯೇ ಇಲ್ಲಿ ಚಿಂಟು ಕೈಯಲ್ಲಿ ಸ್ವಲ್ಪ ಪಪ್ಪಂಗೆ ಕೊಡು ಅಂತ ಹೇಳಿ ಕೊಟ್ಟೆ ಒಂದು ಉಂಡೆಯನ್ನು. ಅವನು ಟ್ರೈ ಮಾಡ್ತಾ ಇದ್ದಾನೆ ಪಪ್ಪಂಗೆ ಕೊಡೋಕ್ಕೆ, ಬಟ್ ಅವರು ಸಿಹಿ ಅಂತ ತಿಂತಾನೇ ಇಲ್ಲ. ಇಲ್ಲಿ ಯಾರು ಅಷ್ಟೊಂದು ಸಿಹಿ ಎಲ್ಲ ಇಷ್ಟನೇ ಪಡೋದಿಲ್ಲ, ಹಾಗಾಗಿ ಅವರಿಗಂತೂ ಸಿಹಿ ಆಗೋದೇ ಇಲ್ಲ. ಸೊ ಹಾಗಾಗಿ ತಿಂತಾ ಇಲ್ಲ ಅವರು. ಆದರೂ ಮತ್ತೆ ನೀನೇ ತಿನ್ನು ಅಂತ ಹೇಳಿಬಿಟ್ಟು ಅವನಿಗೆ ಏನೋ ಪುಸ್ಲಾಯಿಸಿ ಅವ್ನು ಸ್ವಲ್ಪ ಆದರೂ ತಿನ್ನಲಿ ಅಂತ ಹೇಳಿ ಹೀಗೆ ಐಡಿಯಾ ಮಾಡಿದ್ದು ನಾನು. ಬಟ್ ಅವ್ರು ಕೊನೆಗೂ ತಿಂದೇ ಇಲ್ಲ. ಮತ್ತು ಬಾಕಿದವರೆಲ್ಲ ತಿಂದ್ಕೊಂಡು ಮತ್ತೆ ಇವಾಗ ಆಟ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಪುಟ್ಟ ಭಾವ ಚಹಾ ಎಲ್ಲ ಹಾಗೆ ಜಾಸ್ತಿ ಕುಡಿಯಲ್ಲ. ಮತ್ತು ಅಕ್ಷುಗೆ ಚಹಾ ಮಾಡಿ ಕೊಟ್ಟೆ, ಹಾಗೆಯೇ ಉಂಡೆ ಎಲ್ಲ ಕೊಟ್ಟೆ. ಅವನು ತಿಂದ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಮತ್ತು ಅವ್ರ ಮನೆ ಕಡೆ ಹೊರಟರು. ಇನ್ನು ನಮ್ಮ ಮನೆಯವರು ಇಲ್ಲಿ ಮಕ್ಕಳ ಜೊತೆ ಕೂತ್ಕೊಂಡಿದ್ದಾರೆ. ಇವಾಗ ಸ್ವಲ್ಪ ಆಟ ಆಡೋಣ ಅವ್ರ ಜೊತೆ ಅಂತ ಹೇಳಿಬಿಟ್ಟು ಇಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಒಂದು ಟೀಮ್ ಆದರೆ ನಮ್ಮ ಮನೆಯವರು ಒಂದು ಕಡೆ. ಹಾಗೆಯೇ ಯಾರಿಗೆ ಶಕ್ತಿ ಜಾಸ್ತಿ ಅಂತ ಹೇಳಿಬಿಟ್ಟು ಇವಾಗ ಚಿಕ್ಕನ್ನ ಸೋಲಿಸಬೇಕು ಅಂತ ಜನ್ಯ ಬೆನಿಶಾ ಹರಸಾಹಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ತಮ್ಮಂದರು ಕೂಡ ಸೇರ್ಕೊಂಡಿದ್ದಾರೆ. ಹಾಗೆಯೇ ಅವರು ಆಟ ಆಡ್ಕೊಳ್ತಾ ಇದ್ದರು. ಚಿಂಟು ಉಂಡೆ ತಿನ್ಕೊಂಡು ಸೈಡಲ್ಲಿ ಕೂತ್ಕೊಂಡಿದ್ದ. ಅಂದರೆ ಅವ್ನು ಸ್ವಲ್ಪ ತಿನ್ನಲಿ ಅನ್ನೋದು ನನ್ನ ಉದ್ದೇಶ. ಹಾಗೆಯೇ ಏನೋ ಒಂದು ಮಿಲೆಟ್ ಹುಡಿ ಅನಿಸುತ್ತೆ. ಅವನು ವಾಪಸ್ ಕೇಳಿದೆ ನನ್ನ ಹತ್ರ, ಪ್ಲೇಟಿಗೆ ಹಾಕಿ ಕೊಟ್ಟೆ. ಅದನ್ನು ತಿಂತ ಕೂತ್ಕೊಂಡಿದ್ದಾನೆ ಅವನು. ಕೊನೆಗೆ ಇವರ ಆಟ ಮುಗೀತಾ ಬಂತು. ಅಷ್ಟೊತ್ತಿಗೆ ಎಲ್ಲೋ ಸ್ವಲ್ಪ ನಮ್ಮ ಮನೆಯವರಿಗೆ ಕೈ ನೋವಾಯಿತು ಅಂತ ಹೇಳ್ತಾ ಇದ್ದರು. ಅಂದರೆ ಎಲ್ಲರೂ ಒಟ್ಟಿಗೆ ಹೇಳಿದ್ರಲ್ಲ, ಹಾಗಾಗಿ. ಸೊ ಇಲ್ಲಿ ಚಿಂಟುಗೆ ಗೊತ್ತಾಯಿತು ಪಪ್ಪಂಗೆ ಏನೋ ನೋವಾಯಿತು ಅಂತ ಹೇಳಿಬಿಟ್ಟು, ನಾನು ಮಸಾಜ್ ಮಾಡ್ತೀನಿ ಪಪ್ಪ ನಿಮಗೆ ಅಂತ ಹೇಳಿಬಿಟ್ಟು ಮಸಾಜ್ ಮಾಡ್ತಾ ಇದ್ದಾನೆ ನೋಡಿ. ಅವನು ಸ್ವಲ್ಪ ಮಸಾಜ್ ಮಾಡಲಿಕ್ಕೆಲ್ಲ ಬರ್ತಾನೆ. ನಾವೇನಾದರೂ ಕಾಲು ನೋವು ಕೈ ನೋವು ಅಂತಂದರೆ ಬೇಗ ಅವ್ನು ಬರ್ತಾನೆ. ದೊಡ್ಡಮ್ಮಂಗೆ ಜಾಸ್ತಿ ಮಸಾಜ್ ಮಾಡ್ತಾನೆ ಅವನಂದರೆ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಏನೋ ಒಂದು ಮಾಡ್ತಾನಲ್ಲ, ಅದೊಂದು ಖುಷಿ ಆಗುತ್ತೆ ನಮಗೆ. ಸುಮ್ಮನೆ ಅವ್ನು ಜಸ್ಟ್ ಬಂದು ಮುಟ್ಟಿದರೆ ಸಾಕು, ಹಾಗೆಯೇ ಒಂದು ಖುಷಿ ಆಗುತ್ತೆ ನಮಗೆ. ಹಾಗೆಯೇ ಮಕ್ಕಳು ಇದೇ ಥರ ಆಟ ಆಡಲಿಕ್ಕೆಲ್ಲ ಮುಂದುವರಿಸಿದ್ರು. ಮತ್ತು ಸ್ವಲ್ಪ ನಮ್ಮ ಕೆಲಸ ಎಲ್ಲ ಏನಿದೆ ಅದನ್ನೆಲ್ಲ ನಾವು ಮುಗಿಸ್ಕೊಂಡ್ವಿ. ಮತ್ತು ಜಾಸ್ತಿ ನಾನು ಎಲ್ಲೂ ವೀಡಿಯೋಸ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸೊ ಈ ಒಂದು ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ. ಹಾಗೆಯೇ ದಯವಿಟ್ಟು ಕಮೆಂಟ್ ಕೂಡ ಹಾಕಿ ಅಂತ ಹೇಳ್ತಾ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.